ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ನಾನ್ ಬ್ರೈಡ್ ಮೇಕಪ್ ಲುಕ್ನ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ಪಾರ್ಟಿ ಫಂಕ್ಷನ್ಗೆ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ನ ನೀವು ಕಲಿಬೋದು. ಹಾಗಿದ್ರೆ ಲೇಟ್ ಯಾಕೆ, ಬನ್ನಿ ಸಿಂಪಲ್ ಎಲಿಗೆಂಟ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ನೀಟಾಗಿ ಫೇಸ್ ವಾಶ್ ಮಾಡಿರಬೇಕು. ಕ್ಲೆನ್ಸಿಂಗ್ ಈಸ್ ಮೇನ್ ಫಾರ್ ಮೇಕಪ್. ಮೇಕಪ್ಪಲ್ಲಿ ಫಸ್ಟ್ ಸ್ಟೆಪ್ ಸ್ಕಿನ್ ಪ್ರಿಪ್ರೇಷನ್. ನಾನಿಲ್ಲಿ ಫಸ್ಟ್ ಟೋನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಟೋನರ್ನ ಯಾವಾಗಲೂ ಹಿಂಗೆ ಒಡಿಸ್ಬಾರ್ದು, ಹಿಂಗೆ ಟ್ಯಾಪ್ ಮಾಡಬೇಕು. ನೆಕ್ಸ್ಟ್ ನಾನು ಇಲ್ಲಿ ಪಾಂಡ್ಸ್ ಅವರ ಮಾಯಿಶ್ಚರೈಸರ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಸ್ಕಿನ್ಗೂ, ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಗ್ಲಾಮ್ 21 ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ನೀಟಾಗಿ ಕೂರಬೇಕು ಅಂದರೆ ಸ್ಕಿನ್ ಪ್ರಿಪ್ರೇಷನ್ ನೀಟಾಗಿ ಆಗಿದ್ರೆ ಚೆನ್ನಾಗಿ ಕೂರುತ್ತೆ ಮೇಕಪ್. ಈಗ ಸ್ಕಿನ್ ಪ್ರಿಪ್ರೇಷನ್ ಎಲ್ಲ ಆಯಿತು. ನಾನಿವಾಗ ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಐಬ್ರೋ ಫಿಲ್ಲಿಂಗ್ ಮಾಡಿದರೆ ನಮ್ಮ ಫೇಸ್ ಲುಕ್ನೇ ಚೇಂಜ್ ಮಾಡುತ್ತೆ. ಮೇಕಪ್ಪಲ್ಲಿ ಐಬ್ರೋ ಆ್ಯಂಡ್ ಲಿಪ್ಸ್ಟಿಕ್ ಈಸ್ ಮೇನ್. ನಾನಿಲ್ಲಿ ಐಬ್ರೋನ ನ್ಯಾಚುರಲಾಗೆ ಮಾಡ್ತಾ ಇದ್ದೀನಿ. ಜಾಸ್ತಿ ಪ್ರಾಡಕ್ಟ್ನ ತಗೊಂಡು ಮಾಡಿದ್ರೆ ಅದು ಒಂಥರ ಡ್ರಾಮಾ ಫೀಲ್ ಕೊಟ್ಬಿಡುತ್ತೆ. ಹಾಗಾಗಿ ನಾನು ನ್ಯಾಚುರಲಾಗಿ ಕಾಣಿಸ್ಬೇಕು, ಸಿಂಪಲ್ ಲುಕ್ ಆಗಿರೋದ್ರಿಂದ ನಾನು ಕಮ್ಮಿ ಪ್ರಾಡಕ್ಟ್ ತಗೊಂಡು ಸ್ವಲ್ಪನೇ ಫಿಲ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಏನೇ ಎಕ್ಸ್ಟ್ರಾ ಪ್ರಾಡಕ್ಟ್ ಇದ್ದರೂ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ ಐಬ್ರೋ ಕೋಂಬಿಂಗ್ ತಗೊಂಡು ಕೋಂಬ್ ಮಾಡ್ತಾ ಇದ್ದೀನಿ. ಐಬ್ರೋ ಫಿಲ್ಲಿಂಗ್ ಆಯಿತು. ನಾನು ಇಲ್ಲಿ ಕಲರ್ ಕಲೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇಸ್ ಮೇಲೆ ಸ್ವಲ್ಪ ಪಿಂಪಲ್ ಮಾರ್ಕ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಇತ್ತು. ಸೊ ಆದ್ದರಿಂದ ನಾನು ಕಲರ್ ಕಲೆಕ್ಟರ್ನ ಎಲ್ಲೆಲ್ಲಿ ನನ್ನ ಫೇಸ್ ಮೇಲೆ ಮಾರ್ಕ್ ಇದೆಯೋ ಅಲ್ಲಲ್ಲಿ ನಾನು ಆರೆಂಜ್ ಕಲರ್ ಕಲೆಕ್ಟರ್ನ ತಗೊಂಡು ಹಚ್ತಾ ಇದ್ದೀನಿ. ನನಗೆ ಕಣ್ಣಿನ ಹತ್ರನೂ ಸ್ವಲ್ಪ ಡಾರ್ಕ್ ಆಗಿದೆ, ಸೊ ಅಲ್ಲೂ ನಾನು ಈವನ್ ಗ್ಲೋ ಆಗಿ ಕಾಣಿಸ್ಲಿ ಅಂತ ಕಲರ್ ಕಲೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಲೆಂಡರ್ ಅಂತೂ ಹಾಳಾಗಿಬಿಟ್ಟಿದೆ. ಬ್ಲೆಂಡರ್ ತೊಗೋಬೇಕು ನಾನು, ಅದಕ್ಕೆ ನಿಮಗೆ ತೋರಿಸ್ತಾ ಇಲ್ಲ. ನನ್ನ ಬ್ಲೆಂಡರ್ ತುಂಬಾ ಹಾಳಾಗಿಬಿಟ್ಟಿದೆ. ಇಲ್ಲಿ ನಾನು ಬ್ಯೂಟಿ ಬ್ಲೆಂಡರ್ನ ಸಹಾಯದಿಂದ ಬ್ಲೆಂಡ್ ಮಾಡ್ಕೊಡ್ತಾ ಇದ್ದೀನಿ. ನಾನು ನನ್ನ ಕೈ ಬೆರಳಿನ ಸಹಾಯದಿಂದನೇ ನನ್ನ ಕಣ್ಣಿನ ಕೆಳಗಡೆ ಬೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗೋ PAC HD ಫೌಂಡೇಶನ್ನ ತಗೊಂಡಿದ್ದೀನಿ. ಮೀಡಿಯಮ್ ಟು ಫೇರ್ ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಇದರ ಶೇಡ್ ಬಂದು 3.3. ಈ ಶೇಡ್ ಸ್ವಲ್ಪ ಡಿಮ್ ಇದೆ. ನನಗೆ 1.4 ಶೇಡ್ ಬೇಕಿತ್ತು. ನಾನು ತಗೊಂಡಿದ್ದ ಸ್ಟೋರಲ್ಲಿ ಸಿಗಲಿಲ್ಲ. ನಾನು ಇಲ್ಲಿ ಬ್ರಷ್ ಏನು ಯೂಸ್ ಮಾಡ್ತಾ ಇಲ್ಲ, ನಾನು ನನ್ನ ಕೈಯಲ್ಲೇ ಹಚ್ಕೊಳ್ತಾ ಇದ್ದೀನಿ. ನಿಮಗೆ ಕಂಫರ್ಟೇಬಲು ಹಾಗೆ ಯೂಸ್ ಮಾಡಿ. ನಾನಿಲ್ಲಿ ಬ್ಯೂಟಿ ಬ್ಲೆಂಡರ್ನ ಸಹಾಯದಿಂದ ನನ್ನ ಆಲ್ ಓವರ್ ಫೇಸ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವಾಗಲೇ ಮೇಕಪ್ ಮಾಡುವಾಗಲೂ ನೆಕ್ ಏರಿಯಾ ಮಾತ್ರ ಮರಿಬೇಡಿ, ಯಾಕಂದರೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಫೇಸಲ್ಲಿ ಮೇಕಪ್ ಹಾಕಿದ್ದೀರೋ ಇಲ್ವೋ ಅಂತ. ಸೊ ನೀವು ಫೇಸ್ಗೆ ಮೇಕಪ್ ಮಾಡುವಾಗ ನೆಕ್ಕು ಕೂಡ ಫೌಂಡೇಶನ್ ಅಪ್ಲೈ ಮಾಡಿ.
ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಕಾಂಪ್ಯಾಕ್ಟ್ ಇಲ್ಲಾಂದರೆ ನೀವು ಲೂಸ್ ಬನಾನಾ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಪನ್ನ ಸಹಾಯದಿಂದ ಫೌಂಡೇಶನ್ ಲಾಕ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಫೌಂಡೇಶನ್ ಕವರೇಜ್ ಕೊಡುತ್ತೆ. ಫೌಂಡೇಶನ್ ನಮ್ಮ ಫೇಸ್ ಮೇಲೆ ಲಾಂಗ್ ಲಾಸ್ಟಿಕ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ನನ್ನ ಆಲ್ ಓವರ್ ಫೇಸ್ ಹಾಗೆ ನೆಕ್ಗೆ ಕವರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಕಾಂಟೋರಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಎಲ್ಲಿ ನಮ್ಮ ಫೇಸ್ ತುಂಬ ದಪ್ಪ ಕಾಣಿಸುತ್ತೋ, ಎಲ್ಲಿ ಫ್ಯಾಟಿ ಕಾಣಿಸುತ್ತೆ ಮತ್ತು ಫೇಸ್ ಶೇಪು ಕ್ಲೀನಾಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಶೇಪ್ ಕ್ಲೀನಾಗಿ ಕಾಣಿಸುತ್ತೆ. ನನ್ನ ಫೇಸ್ ಏನು ದಪ್ಪ ಇಲ್ಲ, ನೀಟಾಗಿ ಶೇಪ್ ಆಗಿದೆ. ಆದರೂ ನಿಮಗೆ ತೋರಿಸ್ಬೇಕು ಅಂತ ನಾನು ಕೆನ್ನೆ ಮೇಲೆ ಮತ್ತು ಸೈಡ್ ಪಾರ್ಟು ಹಾಗೆ ಚಿನ್ ಪಾರ್ಟ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಬ್ಲೆಂಡರ್ನ ಹೆಲ್ಪಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬ್ಲಷ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪೌಡರ್ ಬೇಸ್ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ಲಷ್ನ ನಿಮ್ಮ ಚೀಕ್ಗೆ ಬ್ಲಷ್ ಮಾಡ್ಕೋಬೇಕು. ಪರ್ಸ್ನಲಿ ಬ್ಲಷ್ ನನಗೆ ತುಂಬಾ ಇಷ್ಟ, ಯಾಕಂದರೆ ಇದು ತುಂಬ ಕ್ಯೂಟ್ ಆ್ಯಂಡ್ ಪ್ರಿಟಿಯಾಗಿ ಕಾಣಿಸೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ತುಂಬ ಗ್ಲೋ ಕಾಣಿಸುತ್ತೆ. ಈಗ ನಾನು ಹೈಲೈಟರ್ ಮಾಡ್ತಾಯಿದ್ದೀನಿ. ಈ ಹೈಲೈಟರ್ ನಿಮ್ಮ ಫೇಸ್ನ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಗ್ಲೋ ಆ್ಯಂಡ್ ಗ್ಲ್ಯಾಮಾಗಿ ಕಾಣಿಸುತ್ತೆ. ನಾನಿವಾಗ ಲಾಸ್ಟಲ್ಲಿ ಐ ಮೇಕಪ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮ್ಯಾಟ್ ಪಿಂಕ್ ಕಲರ್ ಐ ಶ್ಯಾಡೋ ತೊಗೊಂಡು ಐ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನ್ಯಾಚುರಲ್ ಲುಕ್ ನಾನು ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿರೋದು. ಸೊ ಆದ್ದರಿಂದ ನಾನು ಕಡಿಮೆ ಪ್ರಾಡಕ್ಟ್ ತೊಗೊಂಡು ಐ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇವಾಗ ಪಾರ್ಟ್ ಆಫ್ ದಿ ಇಂಡಿಯಾಗೆ ಬಂದಿದ್ದೀವಿ. ನಾನು ಇವಾಗ ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ಇದು ಮೇಕಪ್ನ ಲಾಂಗ್ ಲಾಸ್ಟಿಕ್ಕಾಗಿ ಕೂರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡೋದ್ರಿಂದ ನಮಗೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಇಷ್ಟಕ್ಕೆ ಮುಗೀತು ಅಂದ್ಕೊಂಬೇಡಿ, ನಾನಿನ್ನು ಲಿಪ್ಸ್ಟಿಕ್ನೇ ಅಪ್ಲೈ ಮಾಡಿಲ್ಲ. ಸೊ ಇವಾಗ ನಾವು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀವಿ. ಲಿಪ್ಸ್ಟಿಕ್ ಅಂದರೆ ನಮ್ಮ ಹುಡುಗಿರಿಗೆ ತುಂಬಾ ಇಷ್ಟ. ನಾವಂತೂ ಎಲ್ಲೂ ಆಚೆನೇ ಹೋಗಲ್ಲ ಲಿಪ್ಸ್ಟಿಕ್ ಇಲ್ಲ ಅಂದರೆ. ಹಾಗೆ ಮೇಕಪ್ಗೂ ಕೂಡ ಮೇಕಪ್ ಮಾಡಿದ್ವಿ ಅಂದರೆ ಲಿಪ್ಸ್ಟಿಕ್ ಇರಲೇಬೇಕು. ಲಿಪ್ಸ್ಟಿಕ್ ಇಲ್ಲದೆ ಮೇಕಪ್ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಲೈಟ್ ಬೇಬಿ ಪಿಂಕ್ ಕಲರ್ ಲಿಪ್ಸ್ಟಿಕ್ನ ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ನನ್ನ ಔಟ್ಫಿಟ್ಗೆ, ನನ್ನ ನ್ಯಾಚುರಲ್ ಮೇಕಪ್ ಲುಕ್ಗೆ ಸೂಟ್ ಆಗುತ್ತೆ. ಎಲ್ಲ ಔಟ್ಫಿಟ್ಗೂ ಎಲ್ಲ ಸ್ಯಾರಿಗೂ ಒಂದೇ ಥರ ಲಿಪ್ಸ್ಟಿಕ್ ಹಾಕೋಕ್ಕಾಗಲ್ಲ. ಯಾವ ಕಲರ್ ಸ್ಯಾರಿ ಹಾಕಿರ್ತೀವಿ, ಯಾವ ಕಲರ್ ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಕಲರ್ ಲಿಪ್ಸ್ಟಿಕ್ ಹಾಕಬೇಕು ಅನ್ನೋದನ್ನ. ನಾನು ಕಾಜಲ್ ಕೂಡ ಅಪ್ಲೈ ಮಾಡಿರಲಿಲ್ಲ, ಯಾಕಂದರೆ ನನಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಕಾಜಲ್ ಹಚ್ಚಿದ್ರೆ. ಸೊ ನಾನಿಲ್ಲಿ ಮೆಬಿಲೈನ್ ಅವರಲ್ಲಿ ಕಾಜಲ್ ತಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನಾನು ಕಣ್ಣಿಗೆ ಮಸ್ಕಾರ ಹಚ್ತಾ ಇದ್ದೀನಿ. ಶುಗರ್ ಪಾಪ್ ಅವ್ರದ್ದು ಮಸ್ಕಾರ ಇದು. ನಾನು ಶುಗರ್ ಪಾಪ್ ಅವ್ರದ್ದು ಮಸ್ಕಾರ ಆ್ಯಂಡ್ ಐಲೈನರ್ ಎರಡು ಬುಕ್ ಮಾಡಿದ್ದೆ ಪರ್ಪಲಲ್ಲಿ. ಸೊ ನನಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಸ್ಕಾರ ಆ್ಯಂಡ್ ಐಲೈನರ್ ಸಿಕ್ಕಿದೆ. ಈ ಮಸ್ಕಾರ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಮಸ್ಕಾರ ಹಚ್ಚೋದು ಅಂದರೆ ತುಂಬಾ ಇಷ್ಟ. ಅದು ತುಂಬ
ಕಣ್ಣು ತುಂಬ ಹೈಲೈಟಾಗಿ ಕಾಣಿಸುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ. ನನಗೆ ಐಲೈನರ್ ಕಾಜಲ್ ತುಂಬಾ ಇಷ್ಟ. ಇದು ನನ್ನ ಫೈನಲ್ ಲುಕ್. ಈ ಲುಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಕ್ರಿಯೇಟ್ ಮಾಡಿರೋ ಈ ಲುಕ್ ತುಂಬಾ ಈಸಿಯಾಗಿದೆ. ನೀವು ಪಾರ್ಟಿ ಫಂಕ್ಷನ್ಗೆ ಈ ಥರ ಲುಕ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ.